ಥಾಮಸ್ ಸ್ಕೂಲ್ ಜ್ಯೂವರ್ಗಿಯ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ವಾಲಿಬಾಲ್ ಭಾಗ 2ಕ್ಕೆ ಬಂದಿದ್ದೀರಾ? ಈ ದಿನ ನಾವು ಆಟದ ಒಳಗಿನ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೋಡೋಣ. ಅಂದ್ರೆ ಆಟಗಾರರು ಎಲ್ಲಿ ನಿಲ್ತಾರೆ, ಅವರ ಕೆಲಸ ಏನು, ಆಟದ ರೂಲ್ಸ್ ಮತ್ತೆ ಸ್ಕಿಲ್ಸ್ ಬಗ್ಗೆ ಎಲ್ಲವನ್ನೂ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕಲಿಯಲಿದ್ದೇವೆ ನೋಡಿ. ಒಟ್ಟು 5 ಮುಖ್ಯ ಭಾಗಗಳಿವೆ. ಮೊದಲು ಆಟಗಾರರ ಪೊಸಿಷನ್ಸ್ ಮತ್ತು ರೋಲ್ಸ್. ಆಮೇಲೆ ಆಟ ಶುರುವಾಗೋದು ಹೇಗೆ ಅಂದ್ರೆ ಸರ್ವ್ ಬಗ್ಗೆ. ಅದಾದ್ಮೇಲೆ ಅಟ್ಯಾಕ್ ಚೈನ್ ಅಂದ್ರೆ ಪಾಸ್, ಸೆಟ್, ಸ್ಪೈಕ್. ನಂತರ ಡಿಫೆನ್ಸ್ ಅಂದ್ರೆ ಬ್ಲಾಕ್, ಡಿಗ್. ಕೊನೆಗೆ ಪಾಯಿಂಟ್ಸ್ ಮತ್ತೆ ರೊಟೇಷನ್. ಇದು ಹೇಗಿದೆ ಅಂದ್ರೆ ವಾಲಿಬಾಲ್ನ ಒಂದು ಪಾಯಿಂಟ್ ಯಾವ ರೀತಿ ಆಡಲಾಗುತ್ತದೋ ಅದೇ ಫ್ಲೋನಲ್ಲಿ ನಾವು ಕಲಿಯೋಣ. ಬನ್ನಿ ಹಾಗಾದ್ರೆ ಮೊದಲನೇ ವಿಭಾಗಕ್ಕೆ ಹೋಗೋಣ. ಅಂದ್ರೆ ಆಟಗಾರರ ಸ್ಥಾನಗಳು ಮತ್ತು ಅವರ ಪಾತ್ರಗಳು. ನೋಡಿ, ವಾಲಿಬಾಲ್ ಆಡ್ಬೇಕಂದ್ರೆ ಮೊದಲು ಗೊತ್ತಿರಬೇಕಾಗಿದ್ದೇ ಇದು. ಕೋರ್ಟ್ನಲ್ಲಿ ಯಾರು ಎಲ್ಲಿ ನಿಲ್ಬೇಕು, ಅವರ ಜವಾಬ್ದಾರಿ ಏನು ಅಂತ ತಿಳಿದ್ರೆ ಅದೇ ಆಟದ ಅಡಿಪಾಯ ಅಲ್ವಾ? ಈಗ ಈ ಚಿತ್ರ ನೋಡಿ, ಇದು ವಾಲಿಬಾಲ್ ಕೋರ್ಟ್. ಅಫಿಷಿಯಲ್ ರೂಲ್ಸ್ ಪ್ರಕಾರ ಈ ಕೋರ್ಟನ್ನ 6 ಪೊಸಿಷನ್ಸ್ಗಳಾಗಿ ವಿಂಗಡಿಸಿರ್ತಾರೆ. 1ರಿಂದ 6 ತನಕ ನಂಬರ್ಸ್ ಕಾಣಿಸ್ತಾ ಇದೆ ಅಲ್ವಾ? ಸರ್ವ್ ಮಾಡೋ ಟೈಮಲ್ಲಿ ಪ್ರತಿಯೊಬ್ಬ ಆಟಗಾರನು ತನಗೆ ಅಂತ ಕೊಟ್ಟಿರೋ ಜಾಗದಲ್ಲೇ ಇರಬೇಕು. ಇದೇ ಒಂದು ಟೀಮ್ನ ಬೇಸಿಕ್ ಫಾರ್ಮೇಷನ್. ಈ 6 ಪೊಸಿಷನ್ಗಳನ್ನ ನಾವು 2 ಭಾಗ ಮಾಡಬಹುದು. ಒಂದು ಮುಂಭಾಗದ ಸಾಲು ಅಥವಾ ಫ್ರಂಟ್ ರೋ, ಅಂದ್ರೆ ಪೊಸಿಷನ್ 4, 3 ಮತ್ತು 2. ಇಲ್ಲಿರೋ ಆಟಗಾರರು ಅಟ್ಯಾಕರ್ಸ್ ಮತ್ತು ಬ್ಲಾಕರ್ಸ್. ಇವರೇ ಮುಖ್ಯವಾಗಿ ದಾಳಿ ಮಾಡೋದು. ಇನ್ನು ಎರಡನೆಯದು ಹಿಂಭಾಗದ ಸಾಲು ಅಥವಾ ಬ್ಯಾಕ್ ರೋ, ಅಂದ್ರೆ ಪೊಸಿಷನ್ 5, 6 ಮತ್ತು 1. ಇವರ ಮುಖ್ಯ ಕೆಲಸ ಡಿಫೆನ್ಸ್ ಮತ್ತು ಪ್ಯಾಸಿಂಗ್ ಮಾಡೋದು. ಪ್ರತಿ ಪೊಸಿಷನ್ಗೂ ಒಂದೊಂದು ಸ್ಪೆಷಲ್ ಕೆಲಸ ಇರುತ್ತೆ. ಉದಾಹರಣೆಗೆ ಪೊಸಿಷನ್ 1ನಲ್ಲಿರೋ ಆಟಗಾರ ಸರ್ವರ್, ಇವರೇ ಆಟ ಶುರು ಮಾಡೋದು. ಆಮೇಲೆ ಸೆಟರ್, ಇವರೇ ಕೆಲಸ ಸ್ಪೈಕರ್ಗೆ ಅಟ್ಯಾಕ್ ಮಾಡೋಕೆ ಪರ್ಫೆಕ್ಟಾಗಿ ಬಾಲ್ ಎತ್ಕೊಡೋದು. ಸ್ಪೈಕರ್ ಏನ್ಮಾಡ್ತಾರೆ, ಜೋರ ಜಿಗ್ದು ಬಾಲ್ನ ನೆಟ್ ಆಚೆ ಹೊಡೆದು ಪಾಯಿಂಟ್ ತಗೋತಾರೆ. ಇವರೆಲ್ಲರ ಜೊತೆ ಇನ್ನೊಬ್ಬ ಸ್ಪೆಷಲ್ ಆಟಗಾರ ಇರ್ತಾನೆ, ಆತನೇ ಲಿಬೆರೋ. ಆತ ಬೇರೆ ಕಲರ್ ಜರ್ಸಿ ಹಾಕಿರ್ತಾನೆ, ಮತ್ತೆ ಪಕ್ಕಾ ಡಿಫೆನ್ಸಿವ್ ಪ್ಲೇಯರ್. ಸರಿ, ಈಗ ಮುಂದಿನ ವಿಭಾಗಕ್ಕೆ ಹೋಗೋಣ. ಸರ್ವ್ ಅಂದ್ರೆ ಆಟದ ಆರಂಭ. ವಾಲಿಬಾಲ್ನಲ್ಲಿ ಪ್ರತಿಯೊಂದು ಪಾಯಿಂಟ್ ಕೂಡ ಶುರುವಾಗೋದೇ ಸರ್ವೇನಿಂದ. ಇದು ಒಂದು ರೀತಿ ಮೊದಲ ಅಟ್ಯಾಕ್ ಅಂತಾನೂ ಹೇಳ್ಬಹುದು. ಹಾಗಾದ್ರೆ ಒಂದು ಪಾಯಿಂಟ್ ಹೇಗೆ ಶುರುವಾಗುತ್ತೆ? ಯೋಚನೆ ಮಾಡಿ. ತುಂಬಾ ಸಿಂಪಲ್. ಉತ್ತರ ಸರ್ವ್. ಸರ್ವ್ನಲ್ಲಿ ಮುಖ್ಯವಾಗಿ 2 ತರಹ ಇದೆ. ಒಂದು ಅಂಡರ್ ಹ್ಯಾಂಡ್ ಸರ್ವ್. ಇದು ಹೊಸದಾಗಿ ಕಲಿಯುವವರಿಗೆ ತುಂಬಾ ಸುಲಭ ಮತ್ತು ಕಂಟ್ರೋಲ್ ಸಿಗುತ್ತೆ. ಕೈ ಕೆಳಗಿನಿಂದ ಪಾಮ್ ಬಳಸಿ ಹೊಡೆಯೋದು. ಇನ್ನೊಂದು ಓವರ್ ಹ್ಯಾಂಡ್ ಸರ್ವ್. ಇದು ತುಂಬಾನೇ ಪವರ್ಫುಲ್ ಮತ್ತು ಅಕ್ಯುರೇಟ್ ಆಗಿರುತ್ತೆ. ಇದರಲ್ಲಿ ಬಾಲ್ನ ಮೇಲೆ ಟಾಸ್ ಮಾಡಿ ತೆರೆದ ಕೈಯಿಂದ ಹೊಡಿಬೇಕು. ಇದರಲ್ಲೇ ಫ್ಲೋಟರ್ ಅಥವಾ ಟಾಪ್ ಸ್ಪಿನ್ ತರಹದ ವೇರಿಯೇಷನ್ಸ್ ಕೂಡ ಇವೆ. ಸರ್ವ್ ಮಾಡಬೇಕಾದ್ರೆ ಒಂದು ಬಹಳ ಮುಖ್ಯವಾದ ರೂಲ್ ಇದೆ, ಕೇಳಿ. ರೆಫ್ರಿ ವಿಸಿಲ್ ಹೊಡೆದ ಮೇಲೆ ಕೇವಲ 8 ಸೆಕೆಂಡ್ ಟೈಮ್ ಇರುತ್ತೆ. ಅಷ್ಟ್ರೊಳಗೆ ಬಾಲ್ ಹೊಡಿಲೇಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಬಾಲ್ ಹೊಡೆಯೋವಾಗ ಅಥವಾ ಹೊಡೆಯೋಕ್ ಮುಂಚೆ ಸರ್ವರ್ ಕಾಲು ಎಂಡ್ ಲೈನ್ ಅಥವಾ ಕೋರ್ಟ್ ಒಳಗೆ ಟಚ್ ಆಗಬಾರ್ದು. ಒಂದ್ವೇಳೆ ಟಚ್ ಆದ್ರೆ ಅದನ್ನ ಫುಟ್ ಫಾಲ್ಟ್ ಅಂತಾರೆ. ಪಾಯಿಂಟ್ ನೇರವಾಗಿ ಅಪೋನೆಂಟ್ಗೆ ಹೋಗುತ್ತೆ. ಓಕೆ, ಈಗ ನಾವು ವಾಲಿಬಾಲ್ನ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಅದೇ ಅಟ್ಯಾಕ್ ಚೈನ್. ಒಂದು ಪಾಯಿಂಟ್ ಗಳಿಸೋಕೆ ಇಡೀ ಟೀಮ್ ಒಟ್ಟಾಗಿ ಸೇರಿ ಮಾಡೋ ಒಂದು ಕ್ಲಾಸಿಕ್ ಮೂವ್ ಇದು. ಈ ಅಟ್ಯಾಕ್ಗೆ 3 ಸ್ಟೆಪ್ಸ್ ಇವೆ. ಅದನ್ನೇ ನಾವು ಪಾಸ್, ಸೆಟ್, ಸ್ಪೈಕ್ ಅಂತ ಕರೆಯೋದು. ಸ್ಟೆಪ್ 1 ಪಾಸ್. ಎದುರಾಳಿ ಕಡೆಯಿಂದ ಬಂದ ಬಾಲ್ನ ಮೊದಲು ರಿಸೀವ್ ಮಾಡೋದು. ಸ್ಟೆಪ್ 2 ಸೆಟ್. ಸೆಟ್ಟರ್ ಅನ್ನೋ ಆಟಗಾರ ಆ ಬಾಲ್ನನ್ನ ಅಟ್ಯಾಕರ್ಗೆ ಪರ್ಫೆಕ್ಟಾಗಿ ಹೊಡಿಯಕ್ಕೆ ಎತ್ಕೊಡ್ತಾರೆ. ಇನ್ನು ಸ್ಟೆಪ್ 3 ಸ್ಪೈಕ್. ಸ್ಪೈಕರ್ ಜಿಗ್ದು ಪೂರ್ತಿ ಪವರಿಂದ ಬಾಲ್ನನ್ನ ಎದುರಾಳಿ ಕೋರ್ಟ್ಗೆ ಹೊಡೆಯೋದು. ಒಂದು ಪರ್ಫೆಕ್ಟ್ ಅಟ್ಯಾಕ್ ಅಂದ್ರೆ ಇದೆ. ಆದ್ರೆ ಅಟ್ಯಾಕ್ ಮಾಡುವಾಗ ಕೆಲವು ರೂಲ್ಸ್ ನೆನ್ಪಲ್ಲಿಡಬೇಕು. ಫ್ರಂಟ್ ರೋ ಪ್ಲೇಯರ್ಸ್ ಅಂದ್ರೆ ಮುಂದಿನ ಸಾಲಿನ ಆಟಗಾರರು ತಮ್ಮ ಝೋನನ್ನ ಎಲ್ಲಿಂದ ಬೇಕಾದರೂ ಸ್ಪೈಕ್ ಮಾಡಬಹುದು. ಆದರೆ ಬ್ಯಾಕ್ ರೋ ಪ್ಲೇಯರ್ಸ್ ಸ್ಪೈಕ್ ಮಾಡಬೇಕಾದ್ರೆ ಅವರು ಕಂಪಲ್ಸರಿ ಅಟ್ಯಾಕ್ ಲೈನ್ನ ಹಿಂದಿನಿಂದಲೇ ಜಂಪ್ ಮಾಡಬೇಕು. ಇದು ಬಹಳ ಮುಖ್ಯ. ಹಾಗೆ ಲಿಬೆರೋ ಆಟಗಾರ ನೆಟ್ಗಿಂತ ಸಂಪೂರ್ಣವಾಗಿ ಮೇಲಿರೋ ಬಾಲ್ನ ಅಟ್ಯಾಕ್ ಹಿಟ್ ಮಾಡೋ ಹಾಗೆ ಇಲ್ಲ. ಇಷ್ಟೊತ್ತು ಅಟ್ಯಾಕ್ ಬಗ್ಗೆ ಮಾತಾಡಿದ್ವಿ. ಈಗ ಡಿಫೆನ್ಸ್ ಬಗ್ಗೆ ನೋಡೋಣ. ಅಂದ್ರೆ ರಕ್ಷಣೆ. ಎದುರಾಳಿಗಳು ಅಷ್ಟು ಪವರ್ಫುಲ್ಲಾಗಿ ಸ್ಪೈಕ್ ಮಾಡಿದಾಗ ಅದನ್ನ ನಿಲ್ಸೋದು ಹೇಗೆ? ಡಿಫೆನ್ಸ್ನಲ್ಲಿ 2 ಮುಖ್ಯವಾದ ಲೈನ್ಸ್ ಇವೆ. ಮೊದಲನೇದು ಬ್ಲಾಕ್. ಇದು ನಮ್ಮ ಮೊದಲನೇ ರಕ್ಷಣಾ ಗೋಡೆ. ನೆಟ್ ಹತ್ರನೇ ಇರುತ್ತೆ. ಪ್ಲೇಯರ್ಸ್ ಜಿಗಿದು ಎದುರಾಳಿ ಹೊಡೆದ ಬಾಲ್ ನಮ್ಮ ಕೋರ್ಟ್ಗೆ ಬರದೆ ಹಾಗೆ ತಡೆಯೋದು.
ಸರಿಯಾದ ಟೈಮಲ್ಲಿ ಮಾಡಿದ ಬ್ಲಾಕ್ ಅಟ್ಯಾಕ್ನ ಅಲ್ಲೇ ನಿಲ್ಲಿಸ್ಬಿಡುತ್ತೆ. ಎರಡನೇ ಲೈನ್ ಆಫ್ ಡಿಫೆನ್ಸ್ ಡಿಗ್. ಇದು ಬ್ಯಾಕ್ಕೋರ್ಟ್ನಲ್ಲಿ ಮಾಡೋದು. ಸ್ಪೀಡಾಗಿ ಬರೋ ಸ್ಪೈಕ್ ಬಾಲ್ನ ಕೈ ಅಥವಾ ತೋಳಿನಿಂದ ಮೇಲೆತ್ತಿ ಆಟ ಮುಂದುವರಿಯೋ ಹಾಗೆ ನೋಡ್ಕೊಳ್ಳೋದು. ಇದು ರ್ಯಾಲಿಯನ್ನ ಜೀವಂತವಾಗಿಡುತ್ತೆ. ಹಾಗಾದ್ರೆ ಬನ್ನಿ ನಮ್ಮ ಕೊನೆಯ ವಿಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ಪಾಯಿಂಟ್ಸ್ ಹೇಗ್ ಸಿಗುತ್ತೆ ಮತ್ತೆ ಪ್ಲೇಯರ್ಸ್ ಯಾಕೆ ಜಾಗ ಬದಲಾಯಿಸ್ತಾರೆ ಅಂದ್ರೆ ರೊಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಈಗಿನ ವಾಲಿಬಾಲ್ನಲ್ಲಿ ರ್ಯಾಲಿ ಪಾಯಿಂಟ್ ಸಿಸ್ಟಮ್ ಅಂತ ಇದೆ. ಅಂದ್ರೆ ಏನ್ ಗೊತ್ತಾ, ಪ್ರತಿಯೊಂದು ರ್ಯಾಲಿ ಮುಗಿದಾಗ್ಲೂ ಯಾರಿಗಾದ್ರೂ ಒಬ್ರಿಗೆ ಪಾಯಿಂಟ್ ಸಿಕ್ಕೇ ಸಿಗುತ್ತೆ. ಯಾರು ಸರ್ವ್ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ. ಒಂದ್ ವೇಳೆ ಸರ್ವ್ ರಿಸೀವ್ ಮಾಡಿದ ಟೀಮ್ ರ್ಯಾಲಿ ಗೆದ್ರೆ ಅವರಿಗೆ 1 ಪಾಯಿಂಟ್ ಸಿಗುತ್ತೆ, ಜೊತೆಗೆ ಮುಂದಿನ ಸರ್ವ್ ಮಾಡೋ ಚಾನ್ಸ್ ಕೂಡ ಅವರಿಗೆ ಸಿಗುತ್ತೆ. ಈ ರೊಟೇಷನ್ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್. ಈ ಚಿತ್ರ ನೋಡಿ, ಅರ್ಥ ಆಗತ್ತೆ. ಒಂದು ಟೀಮ್ ಎದುರಾಳಿಯ ಸರ್ವ್ ಇದ್ದಾಗ ಪಾಯಿಂಟ್ ಗೆದ್ರೆ ಆಗ ಅವರು ರೊಟೇಟ್ ಆಗ್ತಾರೆ. ಹೇಗೆ ಅಂದ್ರೆ ಗಡಿಯಾರ ತಿರುಗೋ ಹಾಗೆ, ಅಂದ್ರೆ ಕ್ಲಾಕ್ ವೈಸ್. 6ನೇ ಪೊಸಿಷನ್ನಲ್ಲಿದ್ದವರು 5ಕ್ಕೆ ಬರ್ತಾರೆ, 5ರಲ್ಲಿದ್ದವರು 4ಕ್ಕೆ, ಹೀಗೆ ಎಲ್ಲರೂ ಒಂದೊಂದು ಜಾಗ ಮುಂದೆ ಹೋಗ್ತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಅಂದ್ಕೊಳ್ಳಿ, 2ನೇ ಪೊಸಿಷನ್ನಲ್ಲಿ ಒಬ್ಬ ಆಟಗಾರ ಇದ್ದಾರೆ. ಟೀಮ್ ರೊಟೇಟ್ ಆದಾಗ ಅವರು 1ನೇ ಪೊಸಿಷನ್ಗೆ ಬರ್ತಾರೆ. ಈಗ ಆಟ ಶುರು ಮಾಡೋಕೆ ಹೊಸ ಸರ್ವರ್ ಯಾರೋ? ಅದೇ 1ನೇ ಪೊಸಿಷನ್ಗೆ ಬಂದ ಆಟಗಾರ. ಈ ಸಿಸ್ಟಮ್ನಿಂದ ಆಟದಲ್ಲಿ ಎಲ್ಲರಿಗೂ ಸರ್ವ್ ಮಾಡೋ, ಅಟ್ಯಾಕ್ ಮಾಡೋ ಅವಕಾಶ ಸಿಗುತ್ತೆ. ಸರಿ, ಹಾಗಾದ್ರೆ ಇವತ್ತು ನಾವು ಕಲ್ತಿದ್ದನ್ನ ಒಮ್ಮೆ ಬೇಗನೆ ನೆನ್ಪು ಮಾಡ್ಕೊಳ್ಳೋಣ. ಪ್ರತಿಯೊಬ್ಬ ಆಟಗಾರನಿಗೂ ಒಂದು ಪೊಸಿಷನ್, ಒಂದು ರೋಲ್ ಇರುತ್ತೆ. ಪಾಯಿಂಟ್ ಶುರುವಾಗೋದು ಸರ್ವ್ ಇಂದ, ಆಮೇಲೆ ಪಾಸ್, ಸೆಟ್, ಸ್ಪೈಕ್ ಅನ್ನೋ ಅಟ್ಯಾಕ್ ಚೈನ್ ನಡೆಯುತ್ತೆ. ಡಿಫೆನ್ಸ್ ಮಾಡಕ್ಕೆ ಬ್ಲಾಕ್ ಮತ್ತು ಡಿಗ್ ತುಂಬಾ ಮುಖ್ಯ. ಮತ್ತೆ ಯಾವಾಗ ನಮ್ಮ ಟೀಮ್ ಸರ್ವ್ ಗೆಲ್ಲುತ್ತೋ ಆವಾಗ ಕ್ಲಾಕ್ ವೈಸ್ ರೊಟೇಷನ್ ಆಗುತ್ತೆ. ಸಿಂಪಲ್ ಅಲ್ವಾ? ಈ ಎಲ್ಲವನ್ನು ತಿಳಿದ ಮೇಲೆ ನಿಮಗೊಂದು ಪ್ರಶ್ನೆ. ಒಬ್ಬ ಹೊಸ ಆಟಗಾರ ವಾಲಿಬಾಲ್ ಆಡೋಕೆ ಶುರು ಮಾಡಿದಾಗ ಮೊಟ್ಟಮೊದಲು ಯಾವ ಸ್ಕಿಲ್ ಕಲಿಬೇಕು ಅಂತ ನಿಮ್ಗೆ ಅನಿಸುತ್ತೆ? ಪಾಸ್ ಮಾಡೋದಾ, ಸರ್ವ್ ಮಾಡೋದಾ, ಅಥವಾ ಬೇರೆ ಏನಾದ್ರೂನಾ? ಇದರ ಬಗ್ಗೆ ಯೋಚನೆ ಮಾಡಿ. ತುಂಬಾ ಇಂಟ್ರೆಸ್ಟಿಂಗ್. ಇವತ್ತು ನಾವು ವಾಲಿಬಾಲ್ ಭಾಗ 2ರಲ್ಲಿ ಆಟಗಾರರ ಪೊಸಿಷನ್ಸ್, ರೂಲ್ಸ್ ಮತ್ತು ಬೇರೆ ಬೇರೆ ಸ್ಕಿಲ್ಸ್ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ. ಇಷ್ಟೊತ್ತು ಗಮನವಿಟ್ಟು ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಬಾರಿ ನೇರವಾಗಿ ಕೋರ್ಟ್ನಲ್ಲೇ ಸಿಗೋಣ.